ಬಿರು ಬಿಸಿಲನ್ನ ಲೆಕ್ಕಿಸದೆ ಸರಣಿ ರಜೆಯ ಪ್ರಯುಕ್ತ ಶುಕ್ರವಾರದಿಂದಲೇ ಗೋಕರ್ಣಕ್ಕೆ ಅಧಿಕ ಸಂಖ್ಯೆಯಲ್ಲಿ ಪ್ರವಾಸಿಗರು ಆಗಮಿಸಿದ್ದು ಶನಿವಾರ ಮತ್ತಷ್ಟು ಹೆಚ್ಚಾಗಿದ್ದಾರೆ. ಮಕ್ಕಳಿಗೆ ಬೇಸಿಗೆ ರಜೆ ಪ್ರಾರಂಭವಾಗಿರುವುದರಿಂದ ಕುಟುಂಬ ಸಮೇತರಾಗಿ ಇಲ್ಲಿನ ಪ್ರಮುಖ ದೇವಾಲಯಗಳಿಗೆ ಭೇಟಿ ನೀಡಿದ್ದು ಮಹಾಗಣಪತಿ, ಮಹಾಬಲೇಶ್ವರ ಮಂದಿರದಲ್ಲಿ ದೇವರ ದರ್ಶನಕ್ಕೆ ಸರತಿ ಸಾಲು ನೆರೆದಿದೆ. ಭಕ್ತರಿಗೆ ಅಚ್ಚುಕಟ್ಟಿನ ವ್ಯವಸ್ಥೆಗೆ ದೇವಾಲಯದ ಸಿಬ್ಬಂದಿಗಳು ಶ್ರಮಿಸುತ್ತಿದ್ದಾರೆ. ವಾರಾಂತ್ಯದ ರಜೆಗೆ ಬರುವ ಯುವ ಉದ್ಯೋಗಿಗಳು, ವಿದ್ಯಾರ್ಥಿಗಳು ಗೋಕರ್ಣದ ಓಂ, ಕುಡ್ಲೆ, ಮುಖ್ಯ ಕಡಲತೀರ, ದುಬ್ಬನಸಸಿ ಭಾಗದ ಕಡಲತೀರದ ಹೋಟೆಲ್, ರೆಸಾರ್ಟ್ಗಳಲ್ಲಿ ಉಳಿದಿದ್ದು ಸಮುದ್ರಕ್ಕಿಳಿದು ಆಟವಾಡುತ್ತಾ ಮೋಜು ಮಸ್ತಿ ಜೋರಾಗಿದೆ. ಅಧಿಕ ಸಂಖ್ಯೆಯಲ್ಲಿ ಜನರು ಬರುವಾಗ ಉಂಟಾಗುವ ವಾಹನ ದಟ್ಟಣೆ ಸಮಸ್ಯೆ ಮುಂದುವರೆದಿದೆ. ಅಂಗಡಿಗಳ ಮುಂದೆ ವಾಹನ ನಿಲ್ಲಿಸಿ ವ್ಯಾಪಾರ ನಡೆಸುವುದು, ವಾಹನ ಎಲ್ಲೆಂದರಲ್ಲಿ ನಿಲ್ಲಿಸುವುದು ಮಾಡುತ್ತಿದ್ದು ಇದರಿಂದ ಪಾದಾಚಾರಿಗಳು ಓಡಾಡಲು ಪರದಾಡುವಂತಾಗಿದೆ. ವಾರಾಂತ್ಯದ ರಜೆ ಹಾಗೂ ಸರಣಿ ರಜೆ ಬಂದಾಗ ಮಹಾಬಲೇಶ್ವರ ಮಂದಿರದ ಮೂಲಕ ಮುಖ್ಯ ಕಡಲ ತೀರಕ್ಕೆ ಸಾಗುವ ಇಕ್ಕಟ್ಟಾದ ಮಾರ್ಗದಲ್ಲಿ ವಾಹನ ಸಂಚಾರ ನಿಷೇಧಿಸಬೇಕು ಎಂದು ಜನರು ಈ ಹಿಂದಿನಿಂದಲೂ ಆಗ್ರಹಿಸುತ್ತಿದ್ದು, ಆದರೆ ಇದುವರೆಗೂ ಈ ನಿಯಮ ಜಾರಿಗೊಳಿಸದ ಪರಿಣಾಮ ದೇವಾಲಯದ ಮುಂದೆಯೇ ವಾಹನ ನಿಲ್ಲಿಸುತ್ತಾ ಸಂಚಾರಕ್ಕೆ ತೊಡಕು ಮಾಡುವುದು ಮುಂದುವರೆದಿದೆ. ವಾಹನ ನಿಲ್ಲಿಸದಂತೆ ಪೊಲೀಸರು ಪ್ರವಾಸಿಗರಿಗೆ ತಿಳುವಳಿಕೆ ನೀಡಿದ್ರೆ ಅಲ್ಲೇ ವಾದಕ್ಕಿಳಿದು ರಂಪಾಟ ನಡೆಸುತ್ತಾರೆ. ದಟ್ಟಣೆ ನಿಯಂತ್ರಿಸಲು ಪೊಲೀಸ್ ಹಾಗೂ ಗೃಹ ರಕ್ಷಕ ಸಿಬ್ಬಂದಿ ಹೈರಾಣಾಗುತ್ತಿದ್ದಾರೆ. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ವಿನಾಯಕ್ ಶಾಸ್ತ್ರಿ, ಗೋಕರ್ಣ. ಕೆಲಸ ಮಾಡುವ ಪ್ರತಿಯೊಬ್ಬರೂ ಕಾರ್ಮಿಕರೇ. ಕಾರ್ಮಿಕರು ಮಾಡುವ ಕೆಲಸ ಗುಲಾಮಗಿರಿ ಅಲ್ಲ, ಒಂದು ಗೌರವಯುತ ವೃತ್ತಿ ಎಂದು ಹೊನ್ನಾವರ ತಾಲೂಕು ಆಸ್ಪತ್ರೆಯ ಜನರಲ್ ಮೆಡಿಸಿನ್ ವಿಭಾಗದ ತಜ್ಞ ವೈದ್ಯ ಡಾಕ್ಟರ್ ಶ್ರೀನಿವಾಸ್ ನಾಯಕ್ ಹೇಳಿದರು. ತಾಲೂಕಾಸ್ಪತ್ರೆಯಲ್ಲಿ ನಡೆದ ವಿಶ್ವ ಕಾರ್ಮಿಕ ದಿನಾಚರಣೆ ಕಾರ್ಯಕ್ರಮದಲ್ಲಿ ನಾನ್ ಕ್ಲಿನಿಕ್ ಸಿಬ್ಬಂದಿಗಳನ್ನ ಗೌರವಿಸಿ ಮಾತನಾಡಿದ ಅವರು, ಆಸ್ಪತ್ರೆಗಳಲ್ಲಿ ಒಂದು ದಿನ ವೈದ್ಯರು ಇರಲಿಲ್ಲ ಅಂದ್ರೂ ನಡೆಯುತ್ತೆ, ಆದ್ರೆ ನಾನ್ ಕ್ಲಿನಿಕ್ ಸಿಬ್ಬಂದಿಗಳು ಕಾರ್ಯನಿರ್ವಹಿಸಲಿಲ್ಲ ಎಂದ್ರೆ ಆಸ್ಪತ್ರೆ ಆರೋಗ್ಯ ಹಾಳಾಗುತ್ತದೆ. ಕಾರ್ಮಿಕರಿಗೆ ತಮ್ಮ ವೃತ್ತಿಯ ಬಗ್ಗೆ ಕೀಳರಿಮೆ ಬೇಡ, ತಮಗೆ ವಹಿಸಿದ ವೃತ್ತಿಯನ್ನ ನಿಷ್ಠೆಯಿಂದ ಮಾಡಿ ಎಂದು ಹೇಳಿದ್ರು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಆಸ್ಪತ್ರೆಯ ಸಹಾಯಕ ಆಡಳಿತಾಧಿಕಾರಿ ಶ್ರೀಮತಿ ಶಶಿಕಲಾ ನಾಯ್ಕ್ ಮಾತನಾಡುತ್ತಾ, ಆಸ್ಪತ್ರೆಯ ಅಭಿವೃದ್ಧಿಯಲ್ಲಿ ನಮ್ಮ ನಾನ್ ಕ್ಲಿನಿಕ್ ಸಿಬ್ಬಂದಿಗಳ ಪರಿಶ್ರಮ ಅಗಾಧವಾದುದು ಎಂದು ಹೇಳಿದ್ರು. 19ನೇ ಶತಮಾನದಲ್ಲಿ ಕಾರ್ಮಿಕರು ತಮ್ಮ ಹಕ್ಕುಗಳಿಗಾಗಿ ಹೋರಾಟ ಮಾಡಿ, ಅಂದ್ರೆ ಸದಾ 15ರಿಂದ 20 ತಾಸು ಅವರ ದುಡಿಮೆ ಇತ್ತು. ಇಲ್ಲ, ನಮಗೂ ಒಂದು 8 ರಿಂದ 10 ತಾಸಿನ ದುಡಿಮೆ ಬೇಕು ಹೇಳುವಂತ ಹೋರಾಟ ಮಾಡಿ ಇದರ ಆ ಹೋರಾಟದ ಫಲವಾಗಿ ಪ್ರತಿ ವರ್ಷ ಮೇ 1ನೇ ತಾರೀಕನ್ನ ಕಾರ್ಮಿಕ ದಿನಾಚರಣೆ ಅಂತ ಆಚರಿಸ್ತಾ ಇದ್ದೇವೆ. ಈ ಕಾರ್ಮಿಕ ದಿನಾಚರಣೆಯಲ್ಲಿ ಮೊದಲನೇದಾಗಿ ನಿಮಗೆ ಏನು ಸಿಗಬೇಕು ನ್ಯಾಯಯುತವಾಗಿ ಅದು ನಿಮ್ಮ ಹಕ್ಕು, ಅದನ್ನು ಸಿಗಬೇಕು. ಜೊತೆಗೆ ಅವರನ್ನ ಕಾರ್ಮಿಕರನ್ನ ಗೌರವಿಸಬೇಕು. ಇದು ಎಲ್ಲದಕ್ಕಿಂತ ಮುಖ್ಯವಾದುದು. ಇನ್ನು ನಮ್ಮ ಆಸ್ಪತ್ರೆ ಬಗ್ಗೆ ಹೇಳುತ್ತಿದ್ರೆ, ಇವತ್ತು ನಮ್ಮ ಆಸ್ಪತ್ರೆ ಇಷ್ಟು ಸ್ವಚ್ಛವಾಗಿ ಇಷ್ಟು ಚೆನ್ನಾಗಿ ಕಾಣಲಿಕ್ಕೆ ನಿಮ್ಮೆಲ್ಲ ಶ್ರಮ ಅತ್ಯಂತ ಮುಖ್ಯವಾದದ್ದು. ಎಲ್ಲರೂ ಎಷ್ಟೇ ಯಾವುದೇ ಕೆಲಸ ಇರಲಿ, ಏನೇ ಇರಲಿ, ಅತ್ಯಂತ ಶ್ರದ್ಧೆಯಿಂದ ಮಾಡ್ತಾ ಇದ್ದೀರಾ. ಹೀಗೆ ಮುಂದುವರಿ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ರಾಜೇಶ್ ಕೇಣಿ ಮಾತನಾಡಿ, ನಮ್ಮ ಆಸ್ಪತ್ರೆಯು ವಿವಿಧ ಹಂತದಲ್ಲಿ ಉತ್ತಮ ಸ್ಥಾನ ಪಡೆಯಲು ನಾನ್ ಕ್ಲಿನಿಕ್ ಸಿಬ್ಬಂದಿಗಳ ಪರಿಶ್ರಮವೂ ಸೇರಿದೆ ಎಂದರು. ಎಲ್ಲ ನಾನ್ ಕ್ಲಿನಿಕ್ ಸಿಬ್ಬಂದಿಗಳಿಗೆ ಶಾಲು ಹೊದಿಸಿ ಹೂಗುಚ್ಛ ನೀಡಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಆಯುಷ್ ವೈದ್ಯಾಧಿಕಾರಿ ಡಾಕ್ಟರ್ ಗುರುದತ್ತ ಕುಲಕರ್ಣಿ, ಶುಶ್ರೂಷಾಧಿಕಾರಿಗಳು, ಎಲ್ಲಾ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಕಚೇರಿ ಸಿಬ್ಬಂದಿ ದೇವಿದಾಸ್ ಗುನಗ ಕಾರ್ಯಕ್ರಮ ನಿರ್ವಹಿಸಿದ್ರು. ಎಲ್ಲ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಕಾರ್ಮಿಕರ ದಿನಾಚರಣೆ ಅದರಂತೆ ನಮ್ಮ ಮೇ 1ನೇ ತಾರೀಕು ನಾವು ಕಾರ್ಮಿಕರ ದಿನಾಚರಣೆ ಆಚರಿಸ್ತೇವೆ. ನಿಮ್ಮ ರೈಟ್ಸ್ ಏನು ಅದನ್ನು, ನಿಮಗೆ ಕೆಲವರಿಗೆ ನಿಮ್ಮ ರೈಟ್ಸ್ ಏನೆಂತ ಗೊತ್ತಿಲ್ಲ. ನೀವು 8 ತಾಸು ಕೆಲಸ ಮೊದಲು 12-14 ತಾಸು ಕೆಲಸ ಮಾಡ್ತೀವಿ. 8 ತಾಸನ್ನ ಕೆಲಸ ಮಾಡುವಂಥ ರೈಟ್ಸ್ ನೀವು ಪಡ್ಕೊಂಡಿದ್ದೀರಿ. ಹಾಗೆ ಲೇಬರ್ ಆ್ಯಕ್ಟಲ್ಲಿ ನೀವೆಲ್ಲ ನಿಮ್ಮ ಒಂದು ರೈಟ್ಸನ್ನು ಪಡ್ಕೊಳ್ಬೇಕು. ಕರೆಕ್ಟಾಗಿ ಏನೋ ಪೇಮೆಂಟ್ ಆಗುವಂಥದ್ದು, FPF ಸ್ಯಾಲ್ರಿ ಸರಿಯಾಗಿ ಆಗುವಂಥದ್ದು, ನಿಮಗೆ ಏನಾದರೂ ತೊಂದರೆ ಆದರೆ